ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಸ್ಪೆಷಲ್ ಆದ ಬೂದುಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬ ಸಿಂಪಲ್ ಆದ ಸ್ಟೆಪ್ಪಲ್ಲಿ ಅದ್ಭುತ ರುಚಿ ಕೊಡುವ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ನಾನು ಬೂದುಗುಂಬಳಕಾಯಿಯನ್ನು ತಗೊಂಡಿದ್ದೀನಿ. ಇದರಲ್ಲಿ ನಾವು ಅರ್ಧ ಕೆಜಿಯಷ್ಟು ಮಾತ್ರ ಕಟ್ ಮಾಡಿ ತಗೊಳ್ಳೋಣ. ನಾನಿಲ್ಲಿ ಪಾತ್ರೆಯಲ್ಲಿ 3/4 ಲೀಟ್ರಷ್ಟು ನೀರನ್ನು ಹಾಕಿ ಕಾಯಲು ಬಿಟ್ಟಿದ್ದೆ. ಇದಕ್ಕೆ ನಾನು ಈಗ ಕಟ್ ಮಾಡಿರೋ ಕುಂಬಳಕಾಯಿ ಪೀಸಸನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಪೀಸಸನ್ನು ಹಾಫ್ ಕುಕ್ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನಾವು ಇದಕ್ಕೆ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 2 ಗಂಟೆಗಳ ಕಾಲ ನೆನೆಸಿದ 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ತೀನಿ. ಸಣ್ಣ ತುಂಡು ಶುಂಠಿ, ಜೀರಿಗೆ 1 ಟೀ ಸ್ಪೂನ್, 4 ಟೇಬಲ್ ಸ್ಪೂನಿನಷ್ಟು ತೆಂಗಿನ ತುರಿ, 3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು 50% ಕುಕ್ ಆಗಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡಿರೋ ಮಸಾಲೆ ಪೇಸ್ಟನ್ನು ಹಾಕ್ತೀನಿ. ಈ ರೆಸಿಪಿನ ಮಾಡಲಿಕ್ಕೆ ದಪ್ಪ ತಳ ಇರೋ ಪಾತ್ರೆಯೇ ಬಳಸಿ, ಏಕೆಂದರೆ ಕಡಲೆಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮಸಾಲೆಯೊಂದಿಗೆ ಕಂಪ್ಲೀಟಾಗಿ ಕುಕ್ಕಾಗಲು ಬಿಡೋಣ. ಸಾರಿನ ಥಿಕ್ನೆಸ್ ತುಂಬ ತೆಳುವಾಗಿ ಮಾಡ್ಕೋಬೇಡಿ, ಅದು ರುಚಿ ಅಷ್ಟು ಚೆನ್ನಾಗಿ ಕೊಡೋದಿಲ್ಲ. ಇದು ಕಂಪ್ಲೀಟಾಗಿ ಕುಕ್ಕಾಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲು ಬಿಡ್ತೀನಿ. ವೀಕ್ಷಕರೇ, ಇದು ತಣ್ಣಗಾಗಿದೆ. ಈ ಸಮಯದಲ್ಲಿ ಇದಕ್ಕೆ ಅರ್ಧ ಲೀಟರ್ನಷ್ಟು ದಪ್ಪವಾಗಿರುವಂಥ ಮಜ್ಜಿಗೆಯನ್ನು ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಷಕರೇ, ಬಿಸಿಲಿನಲ್ಲಿ ಈ ಥರದ ಮಜ್ಜಿಗೆ ಬಳಸಿ ಸಾರು ಮಾಡಿ ತಿನ್ನೋದ್ರಿಂದ ನಾವು ದೇಹವನ್ನು ತಂಪಾಗಿ ಇಟ್ಕೋಬಹುದು. ಹಾಗೂ ಬೇಳೆ ಸಾರು ತಿಂದು ಬೋರಾದಾಗ ಈ ಥರದ ಸಾರನ್ನು ಕೂಡ ನೀವು ಟ್ರೈ ಮಾಡಿ. ಈ ಸಮಯದಲ್ಲಿ ನಾವು ಮಜ್ಜಿಗೆ ಹುಳಿಗೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಒಗ್ಗರಣೆ ಬೋಲಿಗೆ 2 ರಿಂದ 3 ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕಿ ಕಾಯಲು ಬಿಡ್ತೀನಿ. ಎಣ್ಣೆ ಕಾದಿದೆ. ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಸಿಡಿತಿದೆ. ಈಗ ಇದಕ್ಕೆ 1 ಕಡ್ಡಿ ಕರಿಬೇವು ಹಾಗೂ 4 ತುಂಡು ಮಾಡಿರೋ ಒಣಮೆಣಸನ್ನು ಹಾಕೋಣ. ಕೊನೆಯಲ್ಲಿ 1/4 ಟೀ ಸ್ಪೂನಿನಷ್ಟು ಇಂಗು. ನೋಡಿ ವೀಕ್ಷಕರೇ, ಈಗ ನಮ್ಮ ಡಿಲಿಷಿಯಸ್ ಆದ ಬೂದುಗುಂಬಳ ಮಜ್ಜಿಗೆ ಹುಳಿ ಅನ್ನದ ಜೊತೆ ಸವಿಯಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.